ಇಲ್ಲಿವರೆಗೂ ಅವಳು ನಮಗ್ ಕಾಣಿಸ್ಕೊಳ್ಳೇ ಇಲ್ಲ. ನನ್ ಮೇಗ್ ಹೇಗ್ ದಾಳಿ ಮಾಡ್ತಾಳೆ? ಅಖಂಡ ಸ್ವಾಮಿ ಗಾಯತ್ರಿ ಪುಟ್ಟಿನೇ ನಮ್ಮಮ್ಮ ಗಾಯತ್ರಿ ದೇವಿ ಅಂತ ಡೈರೆಕ್ಟಾಗಿ ಹೇಳದೇ ಇದ್ರು ಅವ್ರಿಗಿರೋ ಮಹಾವಿದ್ಯೆಯಿಂದ ಇಂಡೈರೆಕ್ಟಾಗಾದರೂ ಹೇಳ್ತಾರೇನೋ. ಮಾಮ್, ನಿಮಗೆ ಗೊತ್ತೋ ಗೊತ್ತಿಲ್ದೇನೋ ನಡೆಯುವಂಥ ಎಲ್ಲ ದುರಂತಗಳಿಗೂ ಗಾಯತ್ರಿ ದೊಡ್ಡಮ್ಮನೆ ಕಾರಣ ಅಂತ ಹೇಳ್ಬಿಡ್ತಾರೆ ಅನ್ಸುತ್ತೆ ಈ ಸ್ವಾಮಿಗಳು. ಮೂರ್ಖ, ಸತ್ಯ ತಿಳ್ಕೊಳ್ಳದೇನೆ ಮಾತಾಡ್ಬೇಡ. ಕಣ್ಮುಂದೆ ನಿಜ ನಡೀತಾ ಇದ್ರು ಸುಳ್ಳನ್ಕೊಂಡು ಭ್ರಮೇಲ್ ಬದುಕುವಂತವ್ ನೀನು. ಏ ವಲ್ಲಭ, ನಿನ್ ಬಾಯಿ ಮುಚ್ಕೊಂಡಿರು. ಅವ್ರ ಕೋಪ ಬಂದ್ರೆ ಶಾಪ ಕೊಟ್ಬಿಡ್ತಾರೆ. ನಾಯಿ ಹಾಗೆ ಬೊಗಳು ಅಂತೀರಾ ಇಲ್ಲ ಕಾಗೆ ಥರ ಕೂಗು ಅಂತೀರಾ? ಮೊದಲು ಈ ಜನ್ಮ ದಾಟ್ಬೇಕು ನೀನು. ಅದಕ್ಕೆ ತುಂಬಾ ಟೈಮ್ ಇದೆ ಸ್ವಾಮಿ. ನಿನ್ನೆ ಮಿಸ್ ಆಯಿತು, ಇವತ್ತು ಮಿಸ್ ಆಗೋ ಚಾನ್ಸೇ ಇಲ್ಲ. ಆದರೆ ನಾಳೆ ಆದರೂ ಗಾಯತ್ರಿನ ನೀವು ನೆಮ್ಮದಿಯಿಂದ ಇರೋದಕ್ಕೆ ಬಿಡೋದೇ ಇಲ್ಲ. ಅಪಾಯ ಯಾರಿಗಾದ್ರೂ ಬಂದರೆ ನೈನಿಗೆ ಗೊತ್ತಾಗುತ್ತೆ, ಆದರೆ ಅವಳು ಹೆತ್ತು ಮಕ್ಕಳಿಗೆ ಅಪಾಯ ಬಂದರೆ ಗೊತ್ತಾಗಲ್ಲ. ಅದಕ್ಕೆ ನೀವು ಪದೇ ಪದೇ ಈ ಸ್ವಾಮೀಜಿಯ ಸಹಾಯ ಪಡ್ಕೋಬಾರ್ದು ಅಂತಲೇ ನಾನು ಈ ನಿರ್ಧಾರ ಇವತ್ತು ತಗೊಂಡಿರೋದು. ವಿಶಾಲ್ ಶೂಟ್ ಮಾಡೋಕ್ಕೆ ಏನು ಮಾಡಿದ್ದಾನೆ? ತಿಲೋತ್ತಮ ಅತ್ತೆನ ಸಾಯಿಸ್ತಾನೋ ಇಲ್ವೋ? ಟ್ರಿಗರ್ ಒತ್ತಿ ಬುಲೆಟ್ ಅವ್ರ ಬಾಡಿಗೆ ಹೋಗಿ ಸೇರ್ಕೊಳ್ಳೋವರೆಗೂ ಗೊತ್ತಾಗಲ್ಲ. ಆದರೆ ಒಂದು ವೇಳೆ ವಿಶಾಲ್ ಮನಸ್ಸು ಲಾಸ್ಟ್ ಮೊಮೆಂಟಲ್ಲಿ ಬದಲಾದರೆ ಅದ್ರ ನೆಕ್ಸ್ಟ್ ಸೆಕೆಂಡೇ ನಾನು ಈ ರಾಕ್ಷಸಿನ ಶೂಟ್ ಮಾಡಿಬಿಡ್ತೀನಿ. ಹೇಳ್ತಾ ಇದ್ದಾರೆ 1 2 ಹೊರಟೋಗಿ. ಇಲ್ಲಿ ಜಾಸ್ತಿ ಹೊತ್ತಿರಬೇಡಿ, ಎಲ್ರಿಗೂ ತೊಂದರೆ ಆಗತ್ತೆ. ಹೊರಟೋಗಿ. ಹೇಗೆ ಸ್ವಾಮಿ? ಏ ಮೂರ್ಖ, ಹೇಳದಷ್ಟು ಮಾಡಿ ಹೊರಡು. ಗಾಯತ್ರಿಕ್ಕನಿಂದ ಏನಾದ್ರೂ ಬರುತ್ತಾ? ಬಂದ್ರೆ ಬರ್ಲಿ ಬಿಡಿ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಮೊಂಡತನ ಮಾಡಬೇಡ ತಿಲೋತ್ತಮ. ನನ್ನ ಮಾತನ್ನ ಕೇಳಿ ಇಲ್ಲಿಂದ ಹೊರಡಿ. ಅದೇನ್ ನಡೀತಾ ನಡೀಲಿ ಬಿಡಿ ಸ್ವಾಮಿ, ನಾವು ಹೋಗಲ್ಲ.
ಸ್ವಾಮಿ, ನಾವ್ ಹೋಗಲ್ಲ. ನಾನ್ ಹೇಳೋದ್ ಕೇಳಿ. ಅಯ್ಯೋ ಸ್ವಾಮಿ, ಮನೇಲಿ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗಿತ್ತು. ನಂಗೆ ಗೊತ್ತಿತ್ತು ವಿಶಾಲ್, ಸಾಕ್ತಾಯಿ ಮೇಲೆ ನಿನಗೆ ಕರುಣೆ ಬಂದೇ ಬರುತ್ತೆ ಅಂತ. ಆದರೆ ನೈನಿ ಮಾತನ್ನು ಇನ್ನೊಂದು ರೀತಿಯಲ್ಲಾದರೂ ನಾನು ನಿಜ ಮಾಡಬೇಕು. ಇವತ್ತು ಮತ್ತೆ ಸಾಯ್ಬೇಕು. ಏನಾಯ್ತು? ಮಾಮ್, ರಕ್ತ ಮಾಮ್. ಮಾಮ್, ಅಯ್ಯೋ. ನನ್ಗೆ ಯಾರೋ ಶೂಟ್ ಮಾಡಿದ್ದಾರೆ ಮಾಮ್. ಅಯ್ಯೋ ಏನಾಯ್ತು? ನನಗೆ ಶೂಟ್ ಮಾಡಿದ್ದಾರೆ ಮಾಮ್. ವಲ್ಲಭನ ಯಾರು ಶೂಟ್ ಮಾಡಿದ್ರು? ಯಾರು ಅಂತ? ಮಾಮ್, ಅಯ್ಯೋ ಸ್ವಾಮಿ, ನಾನು ಹೇಳಿದ್ದೆ ತಾನೇ ತಿಲೋತ್ತಮ. ಅಯ್ಯೋ, ನೀವು ನಿಮಗ್ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ನನಗ್ ತೊಂದರೆ ಆಗುತ್ತೆ ಅಂತ ಹೇಳಲ್ವಲ್ಲ ಸ್ವಾಮಿ. ಅಮ್ಮ, ಅಯ್ಯೋ ನಿಧಾನ, ನೋವಾಗ್ತಿದೆ ಸ್ವಲ್ಪ ಇರು. ಸ್ವಾಮಿ, ಇವನ್ನ ಸ್ವಲ್ಪ ಹಿಡ್ಕೊಳ್ಳಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಹಾ, ಎತ್ಕೊಳ್ಳಿ. ಎದ್ದೇಳು, ಹುಷಾರು. ಹುಷಾರು. ಅಯ್ಯೋ ನಿಧಾನ. ಹುಷಾರು ಕಣೋ. ನಿಧಾನ. ಅಮ್ಮ, ಸ್ವಲ್ಪ ತಡ್ಕೊಳ್ಳೋ, ಆಸ್ಪತ್ರೆಗೆ ಹೋಗ್ಬೇಕಲ್ವಾ? ಮಾಮ್, ಸ್ವಲ್ಪ ಅಯ್ಯೋ, ತಡ್ಕೊಳ್ಳೋ, ನೋವಾಗ್ತಿದೆ ಮಾಮ್. ಮಾಮ್, ತಡ್ಕೊಳ್ಳೋ. ಅಮ್ಮ, ಮಾಮ್. ಹೋಗಿ ವಲ್ಲಭನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅನ್ಕೊಂಡ್ರೆ ಇಲ್ಲಿಗೆ ಯಾಕೆ ಬಂದೆ ಅಂತಾನೆ. ಇಷ್ಟಕ್ಕೂ ಶೂಟ್ ಮಾಡಿದವ್ರು ಯಾರು? ವಲ್ಲಭನ ಯಾರು ಶೂಟ್ ಮಾಡಿರ್ಬೋದು? ಇವನ್ ಯಾರ ಕಣ್ಣಿಗೂ ಟಾರ್ಗೆಟ್ ಅಲ್ವೇ ಅಲ್ವಲ್ಲ. ಆದರೂ ಯಾರು ಶೂಟ್ ಮಾಡಿದ್ರು? ಯಜಮಾನ್ರೆ, ಏನಾಯ್ತೋ ಏನೋ ಅಂತ ಎಲ್ರೂ ಟೆನ್ಷನಲ್ಲಿ ಮಾತಾಡ್ಕೊಂಡು ಕೂತಿದ್ರೆ ನೀವಿಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಎಲ್ರಿಗೂ ಗೊತ್ತಾಗೋಗಿದೆ. ಯಾವ ವಿಷಯ? ನೀನು ಯಾವುದ್ರ ಬಗ್ಗೆ ಕೇಳ್ತಿದ್ಯಾ? ನಾನ್ ಕೇಳಕ್ಕೂ ಮುಂಚೆ ನೀವ್ ಹೇಗೆ ಕೇಳ್ತಿದ್ದೀರಾ? ಏನಾಯ್ತು ಯಜಮಾನ್ರೆ? ಏನಿಲ್ಲ ನಾನಿ, ನೀನೇ ಹೇಳು, ಏನಾಯ್ತು? ಅತ್ತೆ ವಲ್ಲಭಾವ ಎಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ. ಯಾರೋ ರಿವಾಲ್ವರ್ ಇಂದ ಶೂಟ್ ಮಾಡಿದ್ದಕ್ಕೆ ನಿಮ್ಮ ಅಣ್ಣನ ಕಾಲ್ಗೆ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀನು ಯಾಕೆ ಹೇಳಲಿಲ್ಲ ನಾನಿ? ಈಗ ಹೇಳಿದ್ನಲ್ಲ. ಎಲ್ಲ ಆಗೋದ್ಮೇಲೆ ಹೇಳಿದ್ರೆ ಏನು ಪ್ರಯೋಜನ? ಅಪಾಯ ಆಗಕ್ ಮುಂಚೆನೆ ಹೇಳ್ಬೇಕು ಅಂತೀರಾ? ಯಾರಿಗೆ ಯಾವ ಅಪಾಯ ಬಂದರೂ ಹೇಳು ಅಂತ ನೀನು ವಲ್ಲಭನ ವಿಷಯದಲ್ಲಿ ಈ ರೀತಿ ಆಗುತ್ತೆ ಅಂತ ಯಾಕೆ ಹೇಳಲಿಲ್ಲ? ನೀವ್ಯಾಕೆ ಹೇಳಿಲ್ಲ? ಏನಂತ? ಆಫೀಸ್ಗೆ ಹೋಗ್ಲಿಲ್ಲ ಅಂತ. ನಿನಗ್ಯಾರು ಹೇಳಿದ್ರು? ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಮನೆಯಿಂದ ಗಡಿಬಿಡಿಲ್ ಹೋದ್ ನೀವು ಆಫೀಸಿಗೆ ಹೋಗದೆ ಎಲ್ಲಿಗೆ ಹೋಗಿದ್ರಿ? ಆಯ್ತು, ಆಫೀಸಿಗೆ ಹೋಗ್ಲಿಲ್ಲ ಸರಿ. ಇಲ್ಲಿವರೆಗೂ ನನಗೆ ಈ ವಿಷಯನ ಹೇಳ್ತೇನೆ ಎಲ್ಲೋ ಏನೋ ನಡೆದಿದ್ದಕ್ಕೆ ಮನೆಯಲ್ಲೇ ಇದ್ದು ನಾನು ಹೇಳಲಿಲ್ಲ ಅಂತ ನನ್ನನ್ನು ದೂಷಿಸ್ತಾ ಇದ್ದೀರಾ. ಸಾರಿ ನಾನಿ, ಟೆನ್ಷನಲ್ಲಿ ಹಾಗನ್ಬಿಟ್ಟೆ. ಪರವಾಗಿಲ್ಲ ಯಜಮಾನ್ರೆ, ನನಗೇನು ಬೇಜಾರಾಗಲಿಲ್ಲ. ಯಾಕಂದ್ರೆ ನೀವು ಹೋದ ಕೆಲಸ ಪೂರ್ತಿ ಆಗಲ್ಲ ಅಂತ ನನಗೆ ಮೊದಲೇ ಗೊತ್ತಿದ್ರಿಂದ. ನಾನು ಯಾವ ಕೆಲ್ಸದ ಮೇಲೆ ಹೋದೆ ಅನ್ಕೊಂಡೆ? ಅಪಾಯ ಬಂದ್ರೆ ನನಗೆ ಮೊದಲೇ ಗೊತ್ತಾಗುತ್ತೆ ಅಂತ ಗೊತ್ತಿದ್ದು ನೀವು ಹೇಗೋ ನನಗೆ ಗೊತ್ತಾಗುತ್ತೆ ಅಂತ ನಿಮ್ಮ ಪಾಡಿಗೆ ನೀವು ಹೊರಟೋದ್ರಿ. ನೋ ನಾನಿ, ಅಪಾರ್ಥ ಮಾಡ್ಕೋಬೇಡ. ನಾನೊಂದು ಕೆಲ್ಸದ ಮೇಲೆ ಹೋದರೆ ಅಲ್ಲಿ ಇನ್ನೊಂದು ವಿಷಯನೇ ನಡೆಯುತ್ತೆ. ಯಾಕೆ ಅಂತ ಗೊತ್ತಾ?
ನೀವ್ ತಗೊಂಡ್ ಹೋಗಿದ್ದ ರಿವಾಲ್ವರ್ ಅಲ್ಲಿ ಬುಲೆಟ್ಸ್ ಇಲ್ಲ ಯಜಮಾನ್ರೆ. ನೀನ ತೆಗ್ದಿದ್ದು? ತೆಗಿಬೇಕಾದ ಜವಾಬ್ದಾರಿ ನನ್ನಲ್ಲಿತ್ತು. ನಾನು ಆ ಕೆಲಸ ಮಾಡದೇ ಇದ್ದಿದ್ರೆ ನೀವೇನ್ ಮಾಡಕ್ ಹೊರಟಿದ್ರಿ ಅಂತ ನಿಮಗೂ ಚೆನ್ನಾಗಿ ಗೊತ್ತಿತ್ತು. ಹೇಳ್ತೀರಾ? ನಥಿಂಗ್ ನ್ಯಾನಿ. ಸೇಫ್ ಸೈಡು. ರಿವಾಲ್ವರ್ ನನ್ನ ಹತ್ರ ಇದ್ರೆ ಒಳ್ಳೇದು ಅಂತ ತಗೊಂಡು ಹೋಗಿದ್ದೆ ಅಷ್ಟೇ. ಆಫೀಸಿಗೆ ಹೋಗ್ತೀನಿ ಎಂದವರು ಬೇಟ ಆಡಕ್ ಹೋಗಿದ್ರಿ. ಅಲ್ದೆ ನೀವು ಅಜಾತ ಶತ್ರು, ಯಾರೂ ಏನೂ ಮಾಡಲ್ಲ ಅಲ್ವಾ ಯಜಮಾನ್ರೆ? ಹಾಗಿರ್ಬೇಕಾದ್ರೆ ಈ ರಿವಾಲ್ವರ್ನ ಯಾಕೆ ಎತ್ಕೊಂಡು ಹೋದ್ರಿ ನೀವು? ನೈನಿ, ಸ್ಟಾಪ್. ನೀನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರನ ಈಗ ನಾನು ಹೇಳೋ ಪರಿಸ್ಥಿತಿಲಿಲ್ಲ. ಆದರೆ ವಲ್ಲಭ ಮೇಲೆ ದಾಳಿ ಮಾಡ್ತಾರೆ ಅಂತ ನಿನಗೆ ಮೊದಲೇ ಗೊತ್ತಾಗಿರಬೇಕು. ನಿಜ ತಾನೆ? ನೈನಿ, ಯಾಕೆ ನಗ್ತಾ ಇದೀಯಾ? ಹಾಸ್ಪಿಟಲಿಂದ ಅತ್ತೆ ಭಾವ ಬರೋ ಟೈಮ್ ಆಯ್ತು, ಬನ್ನಿ. ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೇನೋ ತಂದಾನೆ. ಸಾಕ್ ನಿಲ್ಲಿಸ್ರಿ. ನೀವೋ ನಿಮ್ಮಿ ಹಾಡೋ. ಏನೈತೆ? ನನಗೇನು ಆಗಿಲ್ಲ. ವಲ್ಲಭನ್ನ ಯಾರೋ ಶೂಟ್ ಮಾಡಿದಾರಂತೆ. ಬುಲೆಟ್ ತೆಗ್ಸಿ ಕರ್ಕೊಂಡ್ ಬರ್ತಾ ಇದ್ದಾಳೆ ಅತ್ತಿಗೆ. ಪ್ರಾಣ ಏನು ಹೋಗಿಲ್ಲ ತಾನೆ? ಮಾಮ ಹತ್ರ ಮಾತಾಡ್ದೆ, ದಾರಿಲಿದಾರಂತೆ. ವಲ್ಲಭಾವನ ಶತ್ರು ತರ ಯಾರು ನೋಡ್ತಾರೆ? ನೋಡಿದ್ರು ನೈನಿ. ಶೂಟ್ ಮಾಡೋರು ತಲೆಗೋ ಇಲ್ಲ ಎದೆಗೋ ಮಾಡ್ಬೇಕಿತ್ತು. ಹೋಗ್ ಕಾಲಿಗೆ ಶೂಟ್ ಮಾಡಿದಾರಲ್ಲ. ಅದಕ್ಕೆ ಕಾಲಿಗೆ ಶೂಟ್ ಮಾಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ವಿಕ್ರಾಂತ್ ಆವಾಗ್ಲೇ ಮಾತಾಡ್ತಿದ್ದ ಅಲ್ವಾ? ನಿಮ್ಮ ಹತ್ರ ನಾನು ಮಾತಾಡ್ಲಿಲ್ವಲ್ಲ. ಏನೋ ಒಂದ್ ಬಿಡು, ವಿಷಯ ಅಂತೂ ಅದೇ ಅಲ್ವಾ? ಬಂದ್ಬಿಟ್ರು ಹಾಸಿನಿ. ಗೆಸ್ಟ್ ತರ ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ ಅತ್ತೆ, ಬನ್ನಿ. ಏನ್ರಿ, ನಿಮಗ್ ಪ್ಯಾಂಟ್ಗಿಂತ ಲುಂಗಿನೇ ಚೆನ್ನಾಗಿ ಸೂಟ್ ಆಗುತ್ತೆ. ನನ್ ಹೇಗಿದೆ ಅಂತ ಕೇಳೋದ್ ಬಿಟ್ಟು ಲುಂಗಿ ತಗೊಳ್ಳು ಇಂತಿಯಲ್ಲೇ. ಮರ್ತೋದೆ. ಹೇಗಿದ್ದೀರಾ? ನೀನ್ ಲುಂಗಿ ಸ್ವಲ್ಪ ಮೇಲೆ ತಪ್ಪ. ಸ್ವಲ್ಪ ಅಂದ್ರೆ ಕಾಲ್ ತೋರ್ಸೋ ಅಷ್ಟು. ಮಂಡಿ ತನಕ ಮಡ್ಚ್ಕೊಬ್ರೋ. ನಿಮ್ ಖುಷಿ ಏನೋ ನನಗೆ ಗೊತ್ತಿಲ್ಲ. ಗಾಯ ನೋಡೋದ್ರಿಂದ ಏನ್ ಸಿಗುತ್ತೆ? ಅಯ್ಯೋ, ಬೇಜಾರಾಗ್ತಿದೆ. ಭಾವಂಗೆ ಈ ಥರ ಎಲ್ಲ ಆಗಬಾರ್ದಾಗಿತ್ತು.
ಈ ರೀತಿ ಮಾತಾಡ್ತಿದ್ದೀರಾ? ಅಂದಾಜ್ ಮೇಲೆ ಹೇಳ್ತಾ ಇದ್ದಾರೆ ಯಜಮಾನ್ರೆ. ಅತ್ತೆ ವಲ್ಲಭಾವ ಎಲ್ಲಿಗೆ ಹೋದ್ರೂ ಒಟ್ಟಿಗೆ ಹೋಗ್ತಾರಲ್ವಾ? ಮಾಮ್, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದೆ. ಯಾರ ಮೇಲತ್ತೆ? ನಿನ್ ಮೇಲೇನೆ. ಅಯ್ಯೋ ಅತ್ತೆ, ದೊಡ್ಡ ಬಾವನ್ ಜೊತೆ ನಾನು ಮಾತಾಡೋದೇ ತುಂಬಾ ಕಮ್ಮಿ. ಅವ್ರ ಮೇಲೆ ನಾನು ಯಾಕೆ ಅಟ್ಯಾಕ್ ಮಾಡ್ಲಿ? ಮಾಮ್, ಆ ಅವಶ್ಯಕತೆ ಇವಳಿಗ್ಯಾಕಿರುತ್ತೆ? ನನ್ಗೆ ಅನುಮಾನ ಇರೋದು ವಲ್ಲಭನ್ ಮೇಲೆ ಶೂಟ್ ಮಾಡಿರೋರ್ ಬಗ್ಗೆ ಅಲ್ಲ ವಿಶಾಲ್. ನಿನ್ ಹೆತ್ತ ತಾಯಿ ಗಾಯತ್ರಿ ದೇವಿ ಎಲ್ಲಿದ್ದಾರೆ ಅಂತ ತೋರಿಸಿ ಸಹಾಯ ಮಾಡೋ ಕಣ್ಣಮ್ಮ ತಾಯಿ ಕಲಶನ ಕೆಳಗ್ ಬೀಳೋ ತರ ಮಾಡ್ದವ್ರ ಮೇಲೆ. ನಿಮ್ ಮಗನ್ಗೇನಾದ್ರೂ ಪರವಾಗಿಲ್ಲ ಆದ್ರೆ ನನ್ ಮಗು ಬಗ್ಗೆ ತಿಳ್ಕೋಬೇಕು ಅನ್ನೋ ಒದ್ದಾಟ ಇಷ್ಟೆಲ್ಲ ಆದ್ರೂ ನಿಮಗ್ ಕಡಿಮೆ ಆಗಿಲ್ಲ ಅತ್ತೆ. ಆಗೋದಿಲ್ಲ. ಯಾಕಂದ್ರೆ ನಾನಾಗ್ಲಿ ನೀನಾಗ್ಲಿ ಇನ್ಯಾರೇ ಆದ್ರೂ ಸರಿ, ಮಾನವ ಜನ್ಮನ ಒಂದೇ ಸಲ ಪಡೆಯಕ್ಕಾಗೋದು ನಮ್ ಗಾಯತ್ರಿ ಅಕ್ಕನ್ ಬಿಟ್ಟು. ವಲ್ಲಭನು ಕೂಡ ಪುನರ್ಜನ್ಮ ಎತ್ತದಾಗೇನೆ. ಆದರೆ ಆ ಸಂತೋಷನ ನಮ್ಮ ಮಾಮಲ್ಲಿ ನೋಡ್ತಾ ಇಲ್ಲ ನಾನು. ಗಾಯತ್ರಿ ದೊಡ್ಡಮ್ಮನ ಬಗ್ಗೆ ನಾವು ತಿಳ್ಕೊಬಾರ್ದು ಅಂತಿರೋರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ನನಗೆ ಡೌಟ್ ಬರ್ತಾ ಇದೆ. ಹಾಗಾದ್ರೆ ಸುಮ್ಮನಾಗಿ ಯಾಕೆ ಬೈತೀರಾ? ನಿನ್ನೆ ಸಾಯಂಕಾಲ ದೀಪಾರಾಧನೆ ಮಾಡೋಕ್ಕೂ ಮುಂಚೆ ಏನಾದ್ರೂ ಆಗತ್ತೇನೋ ಅಂತ ಸುಮನ ಪಕ್ಕಕ್ಕೆ ಹೊರಟು ಹೋದ್ಲು. ಆ ಟೈಮಲ್ಲಿ ವಿಶ್ ಕೂಡ ಇರಲಿಲ್ವಲ್ಲ? ಅವ್ರಮ್ಮನ್ನ ನೋಡ್ಬೇಕು ಅಂತ ಎಲ್ರಿಗಿಂತ ವಿಶಾಲ್ಗೆ ಜಾಸ್ತಿ ಕುತೂಹಲ ಇದೆ. ಇಲ್ಲೇನೋ ನಡೀತಿದೆ. ಗಾಯತ್ರಿ ಅತ್ತೆ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು. ವಿಶಾಲ್ ಬಾವನ್ ಉದ್ದೇಶ ಏನು ಅಂತ ತಿಳ್ಕೊಬೇಕು ಮೊದ್ಲು. ಸುಮನ ಎಷ್ಟೇ ಆದ್ರೂ ನಿಮ್ ಟೀಮಲ್ಲೇ ಇರ್ತಾಳೆ ಅಲ್ವಾ ಅತ್ತೆ? ಅವಳು ನಿಮಗ್ ಸಹಾಯ ಮಾಡ್ತಾಳೆ ಹೊರತು ಕಷ್ಟ ಅಂತೂ ಏನ್ ಕೊಡಲ್ಲ. ಏನು ಯಾರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಅದು ಗೊತ್ತಾದ್ರೆ ಪಕ್ಷಪಾತ ಅಲ್ಲ, ಆಗೋದು ರಕ್ತಪಾತನೇ. ಡಮಕ, ಯಾಕೆ ಹಾಗಂತಿದ್ಯಾ?